ಇವತ್ತು ನಾವು ಒಂದು ಕಸಿ ಕಟ್ಟುವ ಮಾವಿನದ್ದು. ಈಗ ನಮಗೆ ಹೊರಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಸಿಕ್ಕಾಪಟ್ಟೆ ಮಳೆ ಉಂಟು ನೋಡಿ ನೀವೇ. ಅದಕ್ಕೆ ಮುಂಚೆ ನನ್ನ ಕಸಿನ್ ಬಂದಿದ್ದ ಇಂಗ್ಲೆಂಡ್ ಇಂದ. ಬಾ, ಯುನಿಸಸ್ ಬಂದ. ಇವನು ವರ್ಷಕ್ಕೊಮ್ಮೆ ಇಲ್ಲಿ ಬರುದು. ಹಾಯ್ ಮಾಡು. ಇದು ಗಿಲಿ ಕೊಕ್ಕಿನ ಗೆಲ್ಲು. ಈ ಮಾವಿನಕಾಯಿಯಲ್ಲಿ ಬೇರೆ ಬೇರೆ ಜಾತಿದು ಬರ್ತದೆ. ಅದ್ರಲ್ಲಿ ಗಿಲಿ ಕೊಕ್ಕು ಅಂದ್ರೆ ಗಿಲಿ ಉಂಟಲ್ಲ, ಅದ್ರ ಹೂ ಉಂಟಲ್ಲ, ಆ ಶೇಪ್ ಅಲ್ಲಿ ಮಾವಿನಕಾಯಿ ಉಂಟು. ಮತ್ತೆ ಇದ್ರಲ್ಲಿ ನಾವೀಗ ಈ ಗಿಡಕ್ಕೆ ಕಸಿ ಕಟ್ಟಿದ್ವಿ. ಈ ಗಿಡಕ್ಕೆ ನೋಡಿ ಫ್ರೆಂಡ್ಸ್, ಈ ಗಿಳಿ ಕುಕ್ಕು ಗೆಲ್ಲು ನಮ್ಮ ಪಕ್ಕದ ಮನೆ ಹತ್ರ ಇದ್ದದ್ದು. ಮತ್ತೆ ಇವತ್ತು ಮಳೆ ಸಹ ಬರ್ತೈತೆ, ಆದ್ರೂ ಸಹ ಇವತ್ತು ಕಟ್ಲೇಬೇಕು ಕಸಿ ಅಂತ ತಂದದ್ದು. ಇವತ್ತು ನಿಮಗೆ ಬೇಕಾಗಿ ತೋರಿಸ್ತೀವ. ಈ ಗಿಡವನ್ನು ನೀವು ಯಾವ್ದು ಬೇಕಾರಾಗ್ಬೋದು. ನಮ್ಮ ಭಾಷೆಯಲ್ಲಿ ಮಾವಿನ ಸೀಡ್ ಉಂಟಲ್ಲ, ಅದು ನಾವು ನಮ್ಮ ಭಾಷೆಯಲ್ಲಿ ಗೊರಡ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಾವೀಗ ಸೀಡ್ ಹಾಕಿದಾಗ ದೊಡ್ಡ ಆಗ್ತದೆ ಪ್ಲಾಂಟ್. ಆವಾಗ ಇದ್ರಲ್ಲಿ ನಾವು ಇದಕ್ಕೆ ಕಸಿ ಕಟ್ಬಹುದು. ನೋಡ, ನಾನು ತೋರಿಸ್ತೀನಿ. ಇವತ್ತು ಸಹ ನನಗೆ ಆಗುವುದಿಲ್ಲ ಮಾಡ್ಲಿಕ್ಕೆ, ನನ್ನ ಅಪ್ಪ ಮಾಡ್ತಾರೆ, ನಾನು ನಿಮಗೆ ತೋರಿಸ್ತೀನಿ. ಮತ್ತೊಂದು ವಿಷಯ, ಇವತ್ತು ಲಾಸ್ಟ್ ಒಂದು ಗಿಡ ನೆಡುವಾಗ ಅಂದ್ರೆ ಕಸಿ ಕಟ್ಟುವಾಗ ನಾನ್ ಕಲಿತೀನಿ, ಅಪ್ಪ ಮಧ್ಯದಲ್ಲಿ ಮಾಡುವಾಗ. ಮತ್ತೆ ಲಾಸ್ಟಿಗೆ ಒಂದು ನೆಡ್ತೀನಿ, ನಾನೇ ಕಸಿ ಕಟ್ತೀನಿ, ನನ್ನ ಕಸಿ ನೆಡ್ತೀನಿ. ಬನ್ನಿ, ಈಗ ಅಪ್ಪ ಮಾಡ್ತಾರೆ, ಅದನ್ನ ನೋಡಿ. ತುಳುವಲ್ಲಿ ಕುಕ್ಕು ಅಂತ ಹೇಳಿದ್ರೆ ಮಾವಿನ. ಫ್ರೆಂಡ್ಸ್, ಮತ್ತೆ ಇದು ನಮ್ಮ ಮಾವು ಉಂಟಲ್ಲ, ಈ ಚಿಕ್ಕ ಗಿಡ, ಇದರ ಈ ಸ್ಟೆಮ್ ಉಂಟಲ್ಲ ಅಷ್ಟೇ ಸೈಜ್ ನಮ್ಮ ಈ ಗಿಲಿ ಕುಕ್ಕಿನ ಸ್ಟೆಮ್ ಸಾಕ್ಬೇಕು. ನೋಡಿ, ಇದು ನಮಗೆ ಸೇಮ್ ಸೈಜ್ ಸಿಕ್ಕಿದೆ. ಇದನ್ನು ಕಟ್ ಮಾಡ್ಬೇಕು, ನನ್ನ ಅಪ್ಪ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈ ತರ ಕಟ್ ಮಾಡ್ಬೇಕು. ಎಲ್ಲೆಲ್ಲ ತೆಗೆದು ಕೊಡ್ಬೇಕು. ನೋಡಿ ಈ ತರ. ಮತ್ತೆ ನಾವು ಯೂಸ್ ಮಾಡೋ ಬ್ಲೇಡ್ ಶಾರ್ಪ್ ಇರ್ಬೇಕು, ಮತ್ತೆ ಕ್ಲೀನ್ ಸೇರ್ಬೇಕು. ನೋಡಿ, ಫ್ರೆಂಡ್ಸ್, ಈ ಟೈಪಿಗೆ ಕಟ್ ಮಾಡ್ಬೇಕು. ನೋಡಿ, ಅಲ್ಲಿ ಮುಟ್ಟಬಾರ್ದು, ಅಲ್ಲಿ ಕಳೆ ಆಗ್ಬಾರ್ದು. ನೋಡಿ ಈ ತರ. ಫ್ರೆಂಡ್ಸ್ ನೋಡಿ, ಈಗ ಇದು ಮದರ್ ಪ್ಲಾಂಟ್, ಮತ್ತೆ ಇದು ಗಿಳಿ ಕುಕ್ಕು. ಇದ್ರೆ ನಾವು ಈ ಗಿಳಿ ಕುಕ್ಕನ್ನು ಇಲ್ಲಿ ಇಟ್ರೆ ಇದು ಮದರ್ ಪ್ಲಾಂಟ್ ಇಂದ ಸಹಾಯತೆಯಿಂದ ನಮಗೊಂದು ಚಿಕ್ಕ ಗಿಳಿ ಕುಕ್ಕಿನ ಗಿಡ ಆಗಿ ಸಿಗ್ತದೆ. ನೋಡಿ, ಈಗ ಮಾಡುವ. ನೋಡಿ, ಮತ್ತೆ ಈ ಟೈಪ್ ಅಲ್ಲಿ ಕಟ್ ಮಾಡಬೇಕು. ಮತ್ತೆ ಈ ಗಿಡ ಅದ್ರ ಒಳಗೆ ಹೋಗ್ಬೇಕು. ಈಗ ನಾವಿಲ್ಲಿ ಹೀಗೆ ಕಟ್ ಮಾಡಿ ಹಾಕಿದೀವಿ. ಹೀಗೆ ನೋಡಿ, ಹೀಗೆ ಓಪನ್ ಆಗ್ತದೆ ಸ್ವಲ್ಪ. ಮತ್ತೆ ಈ ಗಿಳಿ ಕುಕ್ಕ ನಾವು ಇದ್ರ ಒಳಗೆ ಹಾಕ್ಬೇಕು. ಅದರ ಉಲ್ಟಾ ಸೈಡ್ ನಾವು ಹೀಗೆ ಕಟ್ ಮಾಡ್ಬೇಕು. ನೋಡಿ, ಫ್ರೆಂಡ್ಸ್ ಈ ತರ ಇಡ್ಬೇಕು. ನೋಡಿ, ಈ ಪೋರ್ಷನ್ ಸ್ವಲ್ಪ ಶಾರ್ಪ್ ಮಾಡಿದ್ರೆ ಮತ್ತೆ ಇಲ್ಲಿ ಚೆಂದ ಕೂತ್ಕೊಳ್ತದೆ. ಮತ್ತೆ ನೋಡಿ ಫ್ರೆಂಡ್ಸ್,
ಮತ್ತೆ ಇದರನ್ನು ಈ ತರ ಇಡ್ಬೇಕು ಫ್ರೆಂಡ್ಸ್. ಇದು ಹೀಗೆ ನಿಲ್ಬೇಕು, ಬೀಳ್ಬಾರ್ದು ಕೆಳಗೆ. ಮತ್ತೆ ನಾವು ಈಗ ಟೇಪ್ ಹಾಕ್ತೀವಿ. ಈಗ ನಿಂತ್ರೆ ಸ್ವಲ್ಪ ಸರಿಯಾಗಿದೆ ಅಂತ ಅರ್ಥ. ನೋಡಿ ಈಗ ನಾವು ಟೇಪ್ ಹಾಕ್ತಾ ಇದ್ದೀವಿ. ಕೆಲವರು ಗ್ರಾಫಿಂಗ್ ಟೇಪ್ಸ್ ಹಾಕ್ತಾರೆ, ನಾವೀಗ ಗಮ್ ಟೇಪ್ ಹಾಕ್ತಾ ಇದ್ದೀವಿ. ಒಳ್ಳೆ ಟೈಟ್ ಹಾಕ್ಬೇಕು. ಮತ್ತೆ ನಾವು ಈ ತರ ಟೈಟ್ ಮಾಡ್ಬೇಕು ನೋಡಿ. ನೋಡಿ ಮತ್ತೆ ಇದನ್ನ ಸ್ವಲ್ಪ ಕಟ್ ಮಾಡಿದ್ರೆ ಹೀಗೆ. ಹೀಗೆ ಮಾಡ್ಬೇಕು ನೋಡಿ, ಟೈಟ್ ಆಗಿ ನೋಡಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಜೀವ ಹಿಡಿಲಿಕ್ಕೆ 1.5 ತಿಂಗಳು ಬೇಕಾಗ್ತದೆ. ಇಲ್ಲಿ ನೀರೆಲ್ಲ ಬೀಳ್ಬಾರ್ದು, ಅದಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಅನ್ನು ಈಗ ಮುಚ್ಚಿಡುದು. ನೋಡಿ ಹೀಗೆ. ಮತ್ತೆ ಅದೇ ಟೇಪ್ ಹಾಕಿದ್ರೆ ಈ ತರ. ಇದಕ್ಕೆ 1.5 ತಿಂಗಳು ಬೇಕು. ಮತ್ತೆ ಇಲ್ಲಿ ಚಿಗುರು ಬರ್ತದೆ. ಮತ್ತೆ ನಾವು ಗಮ್ ಟೇಪ್ ಅನ್ನು ಸಹ ತೆಗಿಬಹುದು ಫ್ರೆಂಡ್ಸ್. ಮತ್ತೆ ಇಷ್ಟು ಗಿಡಗಳುಂಟು, 1 2 3 4 5, ಇನ್ನು ಸಹ 5 ಉಂಟು ಫ್ರೆಂಡ್ಸ್. ಮತ್ತೆ ಇದು ನಾವು ಕಟ್ಟಿ ಹಾಕಿದ್ವಿ, ಇದು ಆಲ್ ಸೀಸನ್ ಅದಕ್ಕೆ. ಮತ್ತೆ ಇಲ್ಲಿ 4 ಪ್ಲಾಂಟ್ಸ್ ಉಂಟಲ್ಲ, ಇದನ್ನು ಕಟ್ಟುವ. ಇದರಲ್ಲಿ ಆದ್ರೆ ಒಂದು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನಾವೆಲ್ಲ ಕೃಷಿ ಕಟ್ಟಿ ಆಯ್ತು ನೋಡಿ ಫ್ರೆಂಡ್ಸ್. ಇದರಲ್ಲಿ 5 ಗಿಡಿಗುಕ್ಕು, ಇದು ಮೊನ್ನೆ ಕಟ್ಟಿದ್ವಿ ನಾವು. ಮತ್ತೆ ಇದು ಸ್ವಲ್ಪ ಸ್ಪೆಷಲ್ ನೋಡಿ, ಇಲ್ಲಿ 2 ಸ್ಟೆಮ್ ಉಂಟು, ಬೇರೆ ಬೇರೆದು ಬೇರೆ ಬೇರೆ. ಮತ್ತೆ ಅದರ ಮೇಲೆ ನಾವು ಒಂದೇ ಗಿಳಿಗುಕ್ಕು ಹಾಕಿದ್ವಿ ನೋಡಿ. ಮತ್ತೆ ನಮಗೆ ಗೊತ್ತಿಲ್ಲ ಇದರಲ್ಲಿ ನಮ್ಮ ಆಸೆ ಎಲ್ಲ ಬೆಳಿಬೇಕು. ಸಕ್ಸಸ್ ರೇಟ್ ನಾವು ಹೇಳ್ತೀವಿ. ಮತ್ತೆ ಇದರನ್ನು ಈ ಪ್ಯಾಕೆಟ್ ಓಪನ್ ಮಾಡೋದು ಸಹ ತೋರಿಸ್ತೀವಿ. ಅದೇ ತನಕ ನಮ್ಮ ಚಾನಲ್ ಅನ್ನು ವಾಚ್ ಮಾಡ್ತಾ ಇದ್ದೀವಿ. ನಾವು ಈ 1 ತಿಂಗಳ ಮಧ್ಯದಲ್ಲಿ ವಿಡಿಯೋ ಹಾಕ್ತಾ ಇರ್ತೀವಿ. ಇಲ್ಲಿ ತನಕ ಯಾರು ಸಹ ನಮ್ಮ ಚಾನಲ್ ಅನ್ನು ನೋಡಿ ಹೋಗ್ತಾರೆ, ಅದಕ್ಕೆ ಲೈಕ್ ಮಾಡಿದ್ರೆ ಸಹ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮಾಡಿ. ನೀವು ಸೀದಾ ನೋಡಿ ಹೋಗ್ಬಾರ್ದು, ಸ್ವಲ್ಪ ಒಂದು ಬಟನ್ ಒತ್ತಿ ಹೋಗಿ. ನಿಮಗೆ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬರ್ ಒತ್ತಿ. ನಿಮಗೆ ನಾವೆಂತ ವಿಡಿಯೋ ಹಾಕಿದ್ರು ಸಹ ಸೀದಾ ನೋಟಿಫಿಕೇಶನ್ ಬರ್ತದೆ. ಬಾಯ್ ಬಾಯ್. ಅಲ್ಲಿ ತನಕ ಬೇರೆ ವಿಡಿಯೋ ನೋಡಿ, ಇದಾಗ ಶೇರ್ ಮಾಡ್ತೀವಿ.